ಸುಮ್ನೆ ಸಾಲ ಮಾಡೋದು ಒಳ್ಳೇದಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ದುಡ್ಡಿನ ಅವಶ್ಯಕತೆ ಹೆಚ್ಚಿದ್ರೆ ಮಾತ್ರ ಸಾಲ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ಸಾಲದ ಸುಳಿಯಲ್ಲಿ ನೀವು ಸಿಲುಕ್ಬಿಡ್ತೀರ. ಇದರಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ. ಬ್ಯಾಂಕುಗಳು ನಾನಾ ರೀತಿಯಲ್ಲಿ ಸಾಲಗಳನ್ನು ನೀಡುತ್ತೆ. ನೀವು EMI ರೂಪದಲ್ಲಿ ಸಾಲವನ್ನ ತೀರಿಸಬೇಕು. ಕೆಲವೊಂದು ಪ್ರಕರಣಗಳಲ್ಲಿ ಸಾಲ ಪಡೆದ ವ್ಯಕ್ತಿ ಮೃತಪಟ್ರೆ ಆ ಸಾಲವನ್ನ ಯಾರು ತೀರಿಸ್ತಾರೆ ಅನ್ನೋದು ಸಹಜ ಪ್ರಶ್ನೆ. ಹೀಗಿರುವಾಗ ಬ್ಯಾಂಕುಗಳು ಯಾರಿಂದ ಸಾಲ ವಸೂಲಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವೇನಾದ್ರೂ ಯೋಚನೆ ಮಾಡಿದ್ದೀರಾ? ಒಬ್ಬ ವ್ಯಕ್ತಿ ಬ್ಯಾಂಕ್ನಿಂದ ಮನೆ, ಕಾರು ಅಥವಾ ಇನ್ಯಾವುದಕ್ಕೂ ಸಾಲವನ್ನ ಪಡೆದುಕೊಂಡಿದ್ರೆ ಸಾಲದ ಸಮಯದಲ್ಲಿ ಯಾವುದೋ ಕಾರಣದಿಂದ ಇದ್ದಕ್ಕಿದ್ದಂತೆ ಸತ್ತರೆ ಅಥವಾ ಮೃತ ಹೊಂದಿದ್ರೆ ಬ್ಯಾಂಕ್ ಹಾಗಾದ್ರೆ ಯಾರಿಂದ ಆ ಮೊತ್ತವನ್ನ ವಸೂಲಿ ಮಾಡುತ್ತೆ? ಸಾಲಗಾರ ಮೃತ ಹೊಂದಿದ್ರೆ ಬ್ಯಾಂಕ್ ಸಾಲವನ್ನ ಮನ್ನಾ ಮಾಡುತ್ತೆ ಅಂತ ಹಲವರು ನಂಬ್ತಾರೆ. ಆದಾಗ್ಯೂ ಇದು ನಿಜವಲ್ಲ. ಸಾಲಗಾರನ ಮರಣದ ನಂತರವೂ ಬ್ಯಾಂಕ್ ಆ ಸಾಲವನ್ನ ಮರುಪಡೆಯುತ್ತೆ. ಬ್ಯಾಂಕ್ ಯಾರಿಂದ ಸಾಲವನ್ನ ಸಂಗ್ರಹಿಸುತ್ತೆ ಅಂತ ನೀವು ತಿಳಿದುಕೊಳ್ಳಲೇಬೇಕು. ಗೃಹ ಸಾಲದ ಬಗ್ಗೆ ನೋಡ್ತಾ ಹೋಗೋಣ. ಗೃಹ ಸಾಲದ ಸಂದರ್ಭದಲ್ಲಿ ಸಾಲಗಾರ ಮರಣ ಹೊಂದಿದ್ರೆ ಬ್ಯಾಂಕ್ ಮೊದಲು ಸಹ ಸಾಲಗಾರನನ್ನ ಸಂಪರ್ಕಿಸುತ್ತೆ. ಬಾಕಿ ಇರುವ ಸಾಲ ಮರುಪಾವತಿ ಮಾಡುವಂತೆ ಕೇಳ್ತಾರೆ. ಸಹ ಸಾಲಗಾರ ಇಲ್ಲದಿದ್ರೆ ಮರುಪಾವತಿಗಾಗಿ ಬ್ಯಾಂಕ್ ಸಾಲದ ಖಾತರಿದಾರರನ್ನ ಅಥವಾ ಕಾನೂನು ಉತ್ತರಾಧಿಕಾರಿಯನ್ನ ಸಂಪರ್ಕಿಸುತ್ತೆ. ವ್ಯಕ್ತಿಯು ಸಾಲವನ್ನ ವಿಮೆ ಮಾಡಿದ್ರೆ ಸಾಲವನ್ನ ಪಾವತಿಸಲು ಬ್ಯಾಂಕ್ ವಿಮಾ ಕಂಪನಿಯನ್ನ ಕೇಳುತ್ತೆ. ಎಲ್ಲಾ ಆಯ್ಕೆಗಳು ಲಭ್ಯವಿಲ್ಲದಿದ್ರೆ ಬಾಕಿ ಸಾಲವನ್ನ ಮರುಪಡೆಯಲು ಬ್ಯಾಂಕ್ ಆಸ್ತಿಯನ್ನ ಹರಾಜು ಹಾಕುತ್ತೆ. ಇನ್ನು ಹಲವರು ಕಾರು ತೆಗೆದುಕೊಳ್ಳಲು ಸಾಲವನ್ನ ತೆಗೆದುಕೊಂಡಿರ್ತಾರೆ. ಕಾರು ಸಾಲದ ಅವಧಿಯಲ್ಲಿ ಸಾಲಗಾರ ಮರಣ ಹೊಂದಿದ್ರೆ ಉಳಿದ ಮೊತ್ತವನ್ನ ಮರುಪಡೆಯುವುದಕ್ಕೆ ಬ್ಯಾಂಕ್ ಸಾಲಗಾರನ ಕುಟುಂಬವನ್ನ ಸಂಪರ್ಕಿಸುತ್ತೆ. ಕಾನೂನು ಉತ್ತರಾಧಿಕಾರಿಯು ಉಳಿದ ಸಾಲದ ಮೊತ್ತವನ್ನ ಪಾವತಿಸುವುದಕ್ಕೆ ನಿರಾಕರಿಸಿದ್ರೆ ವಾಹನವನ್ನ ಮರು ಸ್ವಾಧೀನಪಡಿಸಿಕೊಳ್ಳಬಹುದು. ಆದರೆ ನಷ್ಟವನ್ನ ಮರುಪಡೆಯಲು ಹರಾಜು ಮಾಡುವ ಹಕ್ಕನ್ನ ಬ್ಯಾಂಕ್ ಹೊಂದಿರುತ್ತೆ. ವೈಯಕ್ತಿಕ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲಗಳು, ಇದರ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಬಹುತೇಕ ಜನ ಈ ದಿನಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನ ಬಳಸ್ತಾರೆ. ಹೌದು, ಸುರಕ್ಷಿತ ಸಾಲಗಳಿಗಿಂತ ಭಿನ್ನವಾಗಿ ವೈಯಕ್ತಿಕ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲಗಳಂತಹ ಅಸುರಕ್ಷಿತ ಸಾಲಗಳಲ್ಲಿ ಸಾಲದ ಅವಧಿಯಲ್ಲಿ ಸಾಲಗಾರನು ಮರಣ ಹೊಂದಿದ್ರೆ ಬಾಕಿ ಮೊತ್ತಕ್ಕಾಗಿ ಕಾನೂನು ಉತ್ತರಾಧಿಕಾರಿಗಳು ಅಥವಾ ಕುಟುಂಬ ಸದಸ್ಯರನ್ನ ಬ್ಯಾಂಕ್ ಒತ್ತಾಯಿಸುವುದಿಲ್ಲ. ವೈಯಕ್ತಿಕ ಸಾಲಗಳು ಸುರಕ್ಷಿತ ಸಾಲಗಳಲ್ಲ ಮತ್ತು ಅಸುರಕ್ಷಿತ ಸಾಲಗಳ ವರ್ಗದಲ್ಲಿ ಇರಿಸಲಾಗಿದೆ. ವೈಯಕ್ತಿಕ ಸಾಲಗಳು ಮತ್ತು ಕ್ರೆಡಿಟ್ ಕಾರ್ಡ್ ಸಾಲಗಳ ಸಂದರ್ಭದಲ್ಲಿ ಬ್ಯಾಂಕುಗಳು ಮರಣ ಹೊಂದಿದ ನಂತರ ಇನ್ನೊಬ್ಬ ವ್ಯಕ್ತಿಯಿಂದ ಹಣವನ್ನ ಮರುಪಡೆಯಲು ಸಾಧ್ಯವಿಲ್ಲ. ಅಲ್ಲದೆ ಉತ್ತರಾಧಿಕಾರಿ ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿ ಈ ಸಾಲವನ್ನ ಪಾವತಿಸಲು ಒತ್ತಾಯಿಸಲಾಗುವುದಿಲ್ಲ. ಆದರೆ ಹೋಮ್ ಲೋನ್ ಸಂದರ್ಭದಲ್ಲಿ ಆಸ್ತಿಯನ್ನ ಮಾರಾಟ ಮಾಡುವ ಮೂಲಕ ಸಾಲವನ್ನ ಪಾವತಿಸುವ ಆಯ್ಕೆಯನ್ನ ಸಹ ನೀಡಲಾಗುತ್ತೆ. ವಿಫಲವಾದರೆ ಬ್ಯಾಂಕ್ ಸರ್ಫೇಸಿ ಕಾಯ್ದೆಯಡಿ ಸಾಲದ ಬದಲಿಗೆ ಹೊಂದಿರುವ ಆಸ್ತಿಯನ್ನ ಹರಾಜು ಮಾಡುತ್ತೆ ಮತ್ತು ಸಾಲದ ಬಾಕಿಯನ್ನ ವಸೂಲು ಮಾಡುತ್ತೆ. ಸಹ ಸಾಲಗಾರ ಇದ್ದಲ್ಲಿ ಬ್ಯಾಂಕ್ ಆ ವ್ಯಕ್ತಿಯ ವಿರುದ್ಧ ವಸೂಲಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬಹುದು. ಆದಾಗ್ಯೂ ಸಹ ಸಾಲಗಾರನ ಅನುಪಸ್ಥಿತಿಯಲ್ಲಿ ಸಾಲವನ್ನ ಮರುಪಾವತಿಸುವುದಕ್ಕೆ ಯಾವುದೇ ಪರ್ಯಾಯ ಮಾರ್ಗಗಳಿಲ್ಲದಿದ್ದಾಗ ಬ್ಯಾಂಕ್ ಸಾಲವನ್ನ ಅನುತ್ಪಾದಕ ಆಸ್ತಿಯಾಗಿ ಅಥವಾ NPA ಆಗಿ ಪರಿವರ್ತಿಸುತ್ತೆ. ಹಾಗಾಗಿ ಸಾಲ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಸಾಲ ತೆಗೆದುಕೊಳ್ಳೋದು ಅತ್ಯುತ್ತಮ. ಆದರೆ ಸಾಲ ತೆಗೆದುಕೊಳ್ಳೋದು ಕೆಲವೊಮ್ಮೆ ಅನಿವಾರ್ಯವಾಗ್ಬಿಡುತ್ತೆ. ಹಾಗಾಗಿ ಸುರಕ್ಷಿತ ಸಾಲ ತೆಗೆದುಕೊಳ್ಳೋ ಬಗ್ಗೆ ಜನಸಾಮಾನ್ಯರು ಮಾಹಿತಿಯನ್ನ ಅರಿಯಬೇಕು. ಸುರಕ್ಷಿತ ಸಾಲ ಎರವಲು ಷರತ್ತಿನಿಂದ ಕೆಲವು ಮೇಲಾಧಾರದ ಅಗತ್ಯವಿರುವ ಸಾಲ. ಸಾಲವನ್ನ ಸಂಪೂರ್ಣವಾಗಿ ತೆರವುಗೊಳಿಸುವವರೆಗೆ ಹಣಕಾಸು ಸಂಸ್ಥೆಯು ಮೇಲಾಧಾರದ ಮಾಲೀಕತ್ವದ ಪತ್ರವನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಈ ಸಾಲಗಳಿಗೆ ಅಡಮಾನದ ಮೇಲಾಧಾರವು ಚಿನ್ನ, ಕಾರು, ಆಸ್ತಿ, ಇಕ್ವಿಟಿ ಇತ್ಯಾದಿಯಾಗಿರಬಹುದು. ಆದರೆ ಸುರಕ್ಷಿತ ಸಾಲಗಳನ್ನ ಭೌತಿಕ ಆಸ್ತಿಗಳ ಮೇಲೆ ಮಾತ್ರ ತೆಗೆದುಕೊಳ್ಳಬಹುದು ಅಂತ ಅರ್ಥ ಅಲ್ಲ. ಅನೇಕ ಬ್ಯಾಂಕುಗಳು ಮತ್ತು ಆನ್ಲೈನ್ ಸಾಲದಾತರು ಈಗ ಸ್ಟಾಕ್ಗಳು, ಮ್ಯೂಚುವಲ್ ಫಂಡ್ಗಳು, ಬಾಂಡ್ಗಳಂತಹ ಹಣಕಾಸಿನ ಸ್ವತ್ತುಗಳ ಆಧಾರದಲ್ಲಿ ಸುರಕ್ಷಿತ ಸಾಲ ನೀಡುತ್ತಿವೆ. ಸುರಕ್ಷಿತ ಸಾಲಗಳನ್ನು ಪಡೆಯುವುದಕ್ಕೆ ವಿಮಾ ಪಾಲಿಸಿಗಳನ್ನ ಸಹ ಬ್ಯಾಂಕ್ಗಳಲ್ಲಿ ಠೇವಣಿ ಮಾಡಬಹುದು. ಹಲವಾರು ಬ್ಯಾಂಕುಗಳು ತಮ್ಮ ಗ್ರಾಹಕರು
ತಮ್ಮ ಉಳಿತಾಯ ಖಾತೆಗಳಿಗೆ ಅಥವಾ ಸ್ಥಿರ ಠೇವಣಿಗಳ ಮೇಲಾಧಾರವಾಗಿ ಬಳಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಏನೇ ಇದ್ರೂ ಸಾಲ ತೆಗೆದುಕೊಳ್ಳುವ ಮುನ್ನ ಕೊಂಚ ಎಚ್ಚರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.